ಸೌತ್ ಕೊರಿಯಾದಲ್ಲಿ ಒಂದು ಕಾನೂನಿದೆ, ದ ಸ್ಟ್ಯಾಟ್ಯೂಟ್ ಆಫ್ ಲಿಮಿಟೇಷನ್ ಆಕ್ಟ್ ಅಂತ. ಈ ಲಾನ ಪ್ರಕಾರ ಇಫ್ ಎನಿ ಒನ್ ಕಮಿಟ್ಸ್ ಎನಿ ಕ್ರೈಮ್, ಆ ಕ್ರೈಮ್ ಮಾಡಿದಂತಹ ಕ್ರಿಮಿನಲ್ ನ ವಿತಿನ್ 15 ಇಯರ್ಸ್ ಒಳಗಡೆ ಪೊಲೀಸ್ ಅವರು ಹಿಡಿಬೇಕು. ಇಫ್ ಇನ್ ಕೇಸ್ ಪೊಲೀಸ್ ಅವ್ರು ಏನಾದ್ರು ಆ ಕ್ರೈಮ್ ಮಾಡಿದಂತಹ ಕ್ರಿಮಿನಲ್ ನ ವಿತಿನ್ 15 ಇಯರ್ಸ್ ಒಳಗಡೆ ಹಿಡ್ಕೊಳ್ಳೋದ್ರಲ್ಲಿ ಫೇಲ್ ಆದ್ರು ಅಂದ್ರೆ ಆ ಕೇಸ್ ಏನ್ ರಿಜಿಸ್ಟರ್ ಆಗಿರುತ್ತೋ ಅದು ಪರ್ಮನೆಂಟ್ಲಿ ಕ್ಲೋಸ್ ಆಗ್ಬಿಡುತ್ತೆ. ಐ ಹೋಪ್ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಿರುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ. ಸೌತ್ ಕೊರಿಯಾದಲ್ಲಿ ಒಬ್ಬ ಕ್ರಿಮಿನಲ್ ಏನಾದ್ರು ಕ್ರೈಮ್ ಮಾಡಿದ್ರೆ 15 ವರ್ಷದ ಒಳಗಡೆ ಪೊಲೀಸ್ ಅವರು ಅವನ್ನ ಹಿಡಿಬೇಕು. ಆದ್ರೆ ಕಳ್ಳ ತಪ್ಪಿಸ್ಕೊಂಡು ತಿರ್ಗಾಡ್ತಾ ಇದ್ದ 15 ವರ್ಷ ಆದ್ರೂ ಪೊಲೀಸ್ ಅವರು ಅವನ್ನ ಹಿಡಿಯೋದಕ್ ಆಗಿಲ್ಲ ಅಂದ್ರೆ ಅವನೇನ್ ಕ್ರೈಮ್ ಮಾಡಿರ್ತಾನೋ ಅದು ಮಾಫಿ ಆಗ್ಬಿಡುತ್ತೆ. ಸೊ ಇದು ದ ಸ್ಟ್ಯಾಟ್ಯೂಟ್ ಆಫ್ ಲಿಮಿಟೇಷನ್ ಆಕ್ಟ್. ಇದನ್ನ ಈಗ ನಿಮಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಸೌತ್ ಕೊರಿಯಾದಲ್ಲಿ ಒಂದು ಕೇಸ್ ಇತ್ತು. ನಾನ್ ನೆಕ್ಸ್ಟ್ ಒಂದು ಸೈಕೋ ಕಿಲ್ಲರ್ ಬಗ್ಗೆ ವಿಡಿಯೋ ಮಾಡ್ಬೇಕಲ್ಲ ಅಂತ ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಈ ಕೇಸ್ ಸಿಕ್ಕಿದ್ದು. ಈ ಕೇಸಲ್ಲಿ ಒಬ್ರಲ್ಲ ಇಬ್ರಲ್ಲ 10 ಜನರದು ತುಂಬಾ ನಿರ್ದಯವಾಗಿ ಕೊಲೆ ಆಗುತ್ತಾ. ಅಂಡ್ ಆ ಕೊಲೆ ಮಾಡಿದವನು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಅಥಾರಿಟೀಸ್ಗೆ 30 ವರ್ಷ ಟೈಮ್ ಹಿಡಿತು. ಆ 30 ವರ್ಷದಲ್ಲಿ 20,000 ಜನರನ್ನ ಕರೆಸಿ ಈ ಕೇಸ್ ಬಗ್ಗೆ ವಿಚಾರಣೆ ಮಾಡಿರ್ತಾರೆ. ಒಂದೊಂದಾಗಿ 2,000 ಪೊಲೀಸ್ ಅವರು ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಯಾರಿಂದನೂ ಆಗಿಲ್ಲ. ಕೊನೆಗೆ ಕಿಲ್ಲರ್ ತಗ್ಲಾಕೊಂಡಿದ್ದೆ ಬೇರೆ ರೀತಿಲಿ. ಸೊ ಈ ಕೇಸು ವೆರಿ ಇಂಟ್ರೆಸ್ಟಿಂಗ್ ಇದೆ, ತುಂಬಾ ಟರ್ನ್ಸ್ ಇದೆ, ತುಂಬಾ ಟ್ವಿಸ್ಟ್ ಇದೆ. ಈ ಕೇಸಲ್ಲಿ ನೀವ್ ಎಲ್ಲಾದ್ರೂ ಏನಾದ್ರೂ ಒಂದು ಡೀಟೇಲಿಂಗ್ ನ ಮಿಸ್ ಮಾಡಿದ್ರಿ ಅಂದ್ರೂ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಇಯರ್ಫೋನ್ಸ್ ಹಾಕೊಂಡು ನೀಟಾಗಿ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೌತ್ ಕೊರಿಯಾದಲ್ಲಿ ತುಂಬಾ ಗ್ರೀನರಿ, ತುಂಬಾ ಪೀಸ್ ಆಗಿರುವಂತಹ ಜಾಗ ಹಾಸಿಯೋಂಗ್ ಅಂತ. ಅಂಡ್ ಇದೇ ಊರು ಎಲ್ಲಾ ಕ್ರೈಮ್ಸ್ ಗೆ ಸೆಂಟರ್ ಆಗಿದ್ದು. ಸೊ ಇಟ್ ಆಲ್ ಸ್ಟಾರ್ಟೆಡ್ ಇನ್ ಸೆಪ್ಟೆಂಬರ್ 1986. ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಸೌತ್ ಕೊರಿಯಾ ದೇಶ ಏಷ್ಯನ್ ಗೇಮ್ಸ್ ನ ಹೋಸ್ಟ್ ಮಾಡ್ತಾ ಇರುತ್ತೆ. ಇಟ್ ವಾಸ್ ದ ಬಿಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಇವೆಂಟ್ ಫಾರ್ ದ ಕಂಟ್ರಿ. ಅಂಡ್ ಸೌತ್ ಕೊರಿಯಾ ಏಷ್ಯನ್ ಗೇಮ್ಸ್ ನ ಹೋಸ್ಟ್ ಮಾಡ್ತಾ ಇರೋದ್ರಿಂದ ನಾರ್ತ್ ಕೊರಿಯಾಗೆ ಸಿಟ್ಟಿರುತ್ತೆ. ಸೊ ಎಲ್ಲಿ ನಾರ್ತ್ ಕೊರಿಯಾ ಏನಾದ್ರೂ ಅಡಚಣೆಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ ಕಂಟ್ರಿಲಿದ್ದಂತಹ ಎಲ್ಲಾ ಪೊಲೀಸ್ ಆಫೀಸರ್ಸ್ ನ ಏಷ್ಯನ್ ಗೇಮ್ಸ್ ನ ಸೆಕ್ಯೂರಿಟಿಗೆ ಡಿಪ್ಲಾಯ್ ಮಾಡಿರ್ತಾರೆ. ಸೊ ಹೀಗಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಸ್ತಿ ಆಫೀಸರ್ಸ್ ಇರಲ್ಲ. ಎಲ್ರು ಆ ಒಂದು ಏಷ್ಯನ್ ಗೇಮ್ಸ್ ನ ಸೆಕ್ಯೂರಿಟಿಗೆ ಆ ಒಂದು ಡ್ಯೂಟಿಗೆ ಹೋಗಿರ್ತಾರೆ. ಸೆಪ್ಟೆಂಬರ್ 15, 1986 ಒಬ್ರು 71 ಇಯರ್ಸ್ ನ ಓಲ್ಡ್ ಲೇಡಿ ತಮ್ಮ ಹೊಲದಲ್ಲಿ ಕ್ಯಾಬೇಜ್ ನ ಬೆಳೆಸಿರ್ತಾರೆ. ಅಂಡ್ ನೈಟ್ ಅಡಿಗೆ ಮಾಡೋದಕ್ಕೆ ಒಂದೆರಡು ಕ್ಯಾಬೇಜ್ ಕಿತ್ಕೊಂಡ್ ಬರುವ ಅಂತ ಆ 71 ಇಯರ್ ಓಲ್ಡ್ ಲೇಡಿ ತಮ್ಮ ಹೊಲದ ಕಡೆಗೆ ಹೋಗ್ತಾಳೆ. ಸಂಜೆ ಹೊತ್ತಲ್ಲಿ ಹೋಗಿದ್ದ ಲೇಡಿ ರಾತ್ರಿ ಆದ್ರೂ ಮನೆಗ್ ಬಂದಿರಲ್ಲ. ಅಂಡ್ ಮನೆಯವ್ರಿಗೆಲ್ಲ ಗಾಬರಿ ಆಗ್ತಾ ಇರುತ್ತೆ, ಲೈಕ್ ಎಲ್ಲಿ ಹೋಗ್ಬಿಟ್ಲು ಈ ಅಮ್ಮ ಅಂತ. ಸೊ ಮನೆಯವರೆಲ್ಲ ಆ ಲೇಡಿನ ತುಂಬಾ ಹುಡುಕ್ತಾರೆ, ಆದ್ರೆ ಆ ಲೇಡಿದು ಏನೂ ಸುಳಿವಿರಲ್ಲ. ಸುಮಾರು 5 ದಿನ ಆದ್ಮೇಲೆ 70 ಇಯರ್ಸ್ ನ ಆ ಮುದುಕಿ ಬೇರೆಯವ್ರ ಹೊಲದಲ್ಲಿ ಶವ ಆಗಿ ಸಿಗ್ತಾಳೆ. ಆ ಶವನ ನೋಡಿ ಮೇಲ್ನೋಟಕ್ಕೆ ಏನ್ ಅನಿಸ್ತಾ ಇರುತ್ತೆ ಅಂದ್ರೆ ಇಟ್ಸ್ ಎ ಹಿಟ್ ಅಂಡ್ ರನ್ ಕೇಸ್. ಎಲ್ಲಿ ಆ ಮುದುಕಿಯ ಶವ ಸಿಕ್ಕಿರುತ್ತೋ ಅದ್ರ ಪಕ್ಕದಲ್ಲಿ ಒಂದು ರಸ್ತೆ ಇರುತ್ತೆ. ಸೊ ಮೇ ಬಿ ಆ ಮುದುಕಿ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು, ಯಾವುದೋ ಒಂದು ವೆಹಿಕಲ್ ತುಂಬಾ ಫಾಸ್ಟ್ ಆಗಿ ಬಂದು ಆ ಮುದುಕಿನ ಹಿಟ್ ಮಾಡಿ ನಂತರ ಅವಳ ಬಾಡಿನ ಹೊಲದಲ್ಲಿ ಬಿಸಾಡಿ ಆ ಕ್ರಿಮಿನಲ್ಸ್ ಅಲ್ಲಿಂದ ಎಸ್ಕೇಪ್ ಆಗಿರ್ಬೇಕು. ಇಟ್ಸ್ ಎ ಹಿಟ್ ಅಂಡ್ ರನ್ ಕೇಸ್ ಅಂತ ಮೇಲ್ನೋಟಕ್ಕೆ ಎಲ್ರಿಗೂ ಹಂಗೆ ಅನಿಸ್ತಿರುತ್ತೆ. ಆದ್ರೆ ಯಾವಾಗ ಆ ಮುದುಕಿಯ ಪೋಸ್ಟ್ ಮಾರ್ಟಮ್ ಆಗಿ ಅಟಾಪ್ಸಿ ರಿಪೋರ್ಟ್ ಬರುತ್ತೋ ಆ ಅಟಾಪ್ಸಿ ರಿಪೋರ್ಟ್ ಅಲ್ಲಿದ್ದಂತಹ ವಿಷಯಗಳನ್ನ ಕೇಳಿ ಎಲ್ರು ಶಾಕ್ ಆಗ್ತಾರೆ. ಕಾಸ್ ಅದ್ರಲ್ಲಿ ಗೊತ್ತಾಗೋದು ಏನು ಅಂತಂದ್ರೆ ಇಟ್ ವಾಸ್ ನಾಟ್ ಎ ಹಿಟ್ ಅಂಡ್ ರನ್ ಕೇಸ್, ಇಟ್ ವಾಸ್ ಎ ರೇಪ್ ಅಂಡ್ ಮರ್ಡರ್ ಕೇಸ್. 71 ಇಯರ್ಸ್ ಓಲ್ಡ್ ಮುದುಕಿನ ಯಾರು ರೇಪ್ ಮಾಡಿದ್ರು ಅಂಡ್ ರೇಪ್ ಮಾಡೋದಲ್ದೆ ಅಷ್ಟು ಬ್ರೂಟಲ್ ಆಗಿ ಯಾರು ಹೊಡೆದು ಸಾಯಿಸಿದ್ರು ಅಂತ ಊರವರೆಲ್ಲ ಶಾಕ್ ಆಗ್ತಾರೆ. ಕಾಸ್ ಆ ತರ ಒಂದು ಕ್ರೈಮ್, ಅಷ್ಟು ಬ್ರೂಟಾಲಿಟಿ ಆ ಜನ ಆ ಒಂದು ಊರಲ್ಲಿ ಯಾವತ್ತೂ ನೋಡಿರ್ಲಿಲ್ಲ, ಕೇಳಿರ್ಲಿಲ್ಲ. ಆಸ್ ಎ ಸೈಡ್ ಬಿಫೋರ್ ಆ ಒಂದು ಟೈಮ್ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಸ್ತಿ ಆಫೀಸರ್ಸ್ ಯಾರು ಇರ್ಲಿಲ್ಲ, ಇದ್ದಿದ್ದೇ 3 ಜನ ಅಷ್ಟೇ. ಸೊ ಆ 3 ಜನ ಆಫೀಸರ್ಸ್ ಈ ಒಂದು ಕೇಸ್ ನ ಸಾಲ್ವ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಆದ್ರೆ ಕಿಲ್ಲರ್ ಯಾರು ಅಂತ ಅವ್ರ ಹತ್ರ ಒಂದೂ ಸುಳಿವಿರಲ್ಲ. ಬಟ್ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದು ಮಾಡ್ತಾ ಇರ್ತಾರೆ. ಅಂಡ್ ಹೀಗೇನೆ 1 ತಿಂಗಳು ಕಳೆಯುತ್ತೆ. ಅಕ್ಟೋಬರ್ ತಿಂಗಳು 1986 ಎಕ್ಸಾಕ್ಟ್ಲಿ ಆಫ್ಟರ್ 1 ಮಂತ್ ಅಂದ್ರೆ ಆ ಮುದುಕಿಯ ರೇಪ್ ಅಂಡ್ ಮರ್ಡರ್ ಏನಾಯ್ತಲ್ಲ ಅದಾಗಿದ್ದು ಎಕ್ಸಾಕ್ಟ್ಲಿ 1 ಮಂತ್ ಆದ್ಮೇಲೆ ಇನ್ನೊಂದು ಕೇಸ್ ಆಗುತ್ತಾ. ಈ ತೋಟಗಳಿಗೆ ನೀರ್ ಹೋಗ್ಲಿ ಅಂತ ಚಿಕ್ಕದಾಗಿ ಕಾಲುವೆಗಳು ಮಾಡಿರ್ತಾರೆ ಗೊತ್ತಾ. ಸೊ ಆ ತರ ಒಂದು ಕಾಲುವೆಲಿ 20 ವರ್ಷದೊಂದು ಹುಡುಗಿಯ ಹೆಣ ಸಿಗುತ್ತಾ. ಈ ಸತಿ ಏನೋ ಚೂರು ಡಿಫ್ರೆನ್ಸ್ ಇತ್ತು. ನಾರ್ಮಲಿ ಆ ಹುಡುಗಿಯ ಹೆಣ ನೋಡಿದ್ರನೆ ಗೊತ್ತಾಗ್ತಾ ಇತ್ತು ಅವಳ ಜೊತೆ
ನಡೆದಿದೆ ಅಂತ. ಆದ್ರೆ ಈ ಸತಿ ಡಿಫ್ರೆನ್ಸ್ ಏನಿತ್ತು ಅಂದ್ರೆ ಸ್ಟಾಕಿಂಗ್ಸ್ ಅಂತ ಬರುತ್ತೆ, ಲೈಕ್ ಈ ಸಾಕ್ಸ್ ತರ ಹೆಣ್ಮಕ್ಳು ಬಳಸೋದು. ಆಗಿನ ಟೈಮ್ ಅಲ್ಲಿ ಕೊರಿಯಾದಲ್ಲಿ ಹೆಣ್ಮಕ್ಳಲ್ಲಿ ತುಂಬಾ ಕಾಮನ್ ಫ್ಯಾಷನ್ ಅಂದ್ರೆ ಸ್ಟಾಕಿಂಗ್ಸ್ ನ ಬಳಸೋದು. ಸೊ ಇಲ್ಲಿ ಕಿಲ್ಲರ್ ಏನ್ ಮಾಡಿರ್ತಾನೆ ಅಂದ್ರೆ ಆ ಹುಡುಗಿಯ ಬಟ್ಟೆಗಳನ್ನ ಬಿಚ್ಚಿ, ಆ ಹುಡುಗಿ ಏನು ಸ್ಟಾಕಿಂಗ್ಸ್ ನ ಹಾಕಿರ್ತಾಳೋ ಅದರಿಂದನೇ ಅವಳ ಕಾಲ್ಗಳನ್ನ ಕಟ್ಟಿ, ಅವಳ ಬ್ರಾ ಇಂದ ಅವಳ ಕೈಗಳನ್ನ ಕಟ್ಟಿ, ಅವಳ ಮೇಲೆ ಬಲವಂತ ಮಾಡ್ಬೇಕಾದ್ರೆ ಅವಳು ಕಿರುಚಬಾರ್ದು ಅಂತ ಆ ಹುಡುಗಿಯ ಬಾಯಲ್ಲಿ ಅವಳದೇ ಪ್ಯಾಂಟಿನ ತೋರಿಸಿ ತುಂಬಾ ಬ್ರೂಟಲ್ ವೇಲಿ ಆ ಕಿಲ್ಲರ್ ಅವಳನ್ನ ಮಾಡಿ ನಂತರ ಅವಳನ್ನ ನೀರಲ್ಲಿ ಮುಳುಗಿಸಿ ಸಾಯಿಸಿರ್ತಾನೆ. ಹಾಸಿಯಾಂಗ್ ಸಿಟಿಲಿ ಇಲ್ಲಿವರೆಗೂ ಈ ತರ ಒಂದು ಬ್ರೂಟಲ್ ಕ್ರೈಮ್ ಯಾವುದು ಆಗಿರ್ಲಿಲ್ಲ. ಹೌದು, ಜಸ್ಟ್ 1 ಮಂತ್ ಬಿಫೋರ್ ಒಂದು ಮುದುಕಿಯ ರೇಪ್ ಮಾಡಿ, ಆದ್ರೆ 20 ವರ್ಷದ ಹುಡುಗಿ ಜೊತೆ ಆಗಿರೋದು ಇನ್ನೂ ಬ್ರೂಟಲ್ ಇತ್ತು. ಜಸ್ಟ್ 2 ಮಂತ್ಸ್ ಅಲ್ಲಿ ಊರಿನ ಜನ 2 ರೇಪ್ ಕೇಸಸ್ ನ ನೋಡಿರ್ತಾರೆ. ಮಾಡ್ದವನು ಯಾರು ಅಂತ ಒಂದೂ ಸುಳಿವಿರಲ್ಲ. ಅಂಡ್ ಪೊಲೀಸ್ ಅವರು ಆದಷ್ಟು ಈ ಒಂದು ಕೇಸ್ ನ ಮುಚ್ಚಾಕೋಕೆ ನೋಡ್ತಿರ್ತಾರೆ. ಬಿಕಾಸ್ ಮೀಡಿಯಾದಲ್ಲಿ ಈ ಒಂದು ಕೇಸ್ಗಳ ಬಗ್ಗೆ ನ್ಯೂಸ್ ಬಂದು ಎಲ್ಲಿ ಅವ್ರ ಮೇಲೆ ಪ್ರೆಷರ್ ಬೀಳುತ್ತೆ, ಎಲ್ಲಿ ಅವರು ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಾಗುತ್ತೆ, ಹಿಂಗೆಲ್ಲ ಥಿಂಕ್ ಮಾಡಿ ಪೊಲೀಸ್ ಅವರು ಈ 2 ಕೇಸಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗೋಕ್ ಬಿಡಲ್ಲ. ನವೆಂಬರ್ ಮಂತ್ 1986 ರಾತ್ರಿ ಹೊತ್ತು ಒಬ್ಳು ಲೇಡಿ ಚರ್ಚಲ್ಲಿ ತನ್ನ ಪ್ರೇಯರ್ಸ್ ನ ಮುಗಿಸಿ ಮನೆ ಕಡೆಗೆ ಹೋಗ್ತಾ ಇರ್ತಾಳೆ. ಅವಳೊಂದು ಸೈಲೆಂಟ್ ಜಾಗಕ್ಕೆ ಬಂದು ತಲುಪಿದಾಗ ಯಾರೋ ಹಿಂದ್ಗಡೆಯಿಂದ ಬಂದು ಅವಳು ಕೂದಲನ್ನ ಹಿಡಿತಾರ. ಆ ಲೇಡಿ ಭಯಕ್ಕೆ ಬಿಡಿಸ್ಕೊಂಡು ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕಿಲ್ಲರ್ ಅವಳು ಹಿಂದೆನೆ ಚೇಸ್ ಮಾಡ್ಕೊಂಡು ಬರ್ತಾನೆ. ಆ ಕಿಲ್ಲರ್ ಆ ಲೇಡಿನ ಸ್ವಲ್ಪ ದೂರದವರೆಗೂ ಅಟ್ಟಾಡ್ಸ್ಕೊಂಡು ಹೋಗಿ ಅವಳನ್ನ ಹಿಂದ್ಗಡೆಯಿಂದ ತಳ್ಳಿ ಕೆಳಗ್ ಬೀಳಿಸ್ತಾನೆ. ಆ ಲೇಡಿ ಕಡೆಗೆ ಚಾಕುನ ಪಾಯಿಂಟ್ ಮಾಡಿ ನನಗ್ ದುಡ್ಡು ಕೊಡು ಅಂತ ಕೇಳ್ತಾನೆ. ಆ ಲೇಡಿ ಆಗ ನಾನ್ ಗಾಬರಿಲಿ ಓಡಿ ಬರ್ಬೇಕಾದ್ರೆ ಪರ್ಸ್ ಹಿಂದ್ಗಡೆನೆ ಬೀಳಿಸ್ಬಿಟ್ಟಿದ್ದೀನಿ, ಅಲ್ಲೇ ಎಲ್ಲೋ ಹಿಂದ್ಗಡೆ ಪರ್ಸ್ ಬಿದ್ದು ಹೋಗಿದೆ ನಂದು ಅಂತ ಹೇಳ್ತಾಳೆ. ಅದಕ್ಕ ಕಿಲ್ಲರ್ ಏನ್ ಮಾಡ್ತಾನೆ, ಆ ಲೇಡಿಯ ಸ್ಟಾಕಿಂಗ್ಸ್ ನ ಬಿಚ್ಚಿ ಅದ್ರಿಂದ ಅವಳ ಕಾಲ್ಗಳನ್ನ ಕಟ್ತಾನೆ. ಅವಳ ಕಾಲ್ಗಳನ್ನ ಟೈಟ್ ಆಗಿ ಕಟ್ಟಿ ನೀನ್ ಇಲ್ಲೇ ಇರೋ, ನಾನ್ ಹೋಗ್ಬಿಟ್ಟು ನಿನ್ ಪರ್ಸ್ ಎತ್ಕೊಂಡ್ ಬರ್ತೀನಿ ಅಂತ ಆ ಕಿಲ್ಲರು ಪರ್ಸ್ ಹುಡ್ಕೊಂಡು ಬರ್ತಾನೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಆ ಲೇಡಿ ಹಂಗೋ ಹಿಂಗೋ ಅಲ್ಲಿಂದ ತಪ್ಸ್ಕೊಂಡು ಮನೆ ಕಡೆಗೆ ಓಡ್ ಹೋಗ್ತಾಳೆ ಅಂಡ್ ಸೇಫ್ ಆಗ್ಬಿಡ್ತಾಳೆ. ಕೇಸ್ ಅಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಯ್ತು. ಕಿಲ್ಲರ್ ಯಾರು ಅಂತ ಈಗ ಒಬ್ರು ನೋಡಿದಾರೆ ಅಂಡ್ ಅದೇ ಆ ಲೇಡಿ. ಸೊ ಆ ಲೇಡಿ ನೆಕ್ಸ್ಟ್ ದಿನ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ತನ್ಗೆ ಏನೇನ್ ನೆನಪಾಗುತ್ತೋ ಅದನ್ನೆಲ್ಲ ಪೊಲೀಸ್ ಅವ್ರಿಗೆ ಹೇಳ್ತಾಳೆ. ಅಂಡ್ ಆ ಕಿಲ್ಲರ್ ಕೂಡ ಹೇಗ್ ಕಾಣಿಸ್ತಾನೆ ಅಂತ ಸೂಕ್ಷ್ಮವಾಗಿ ನೆನಪು ಮಾಡ್ಕೊಂಡು ಅವಂದು ಒಂದು ಡ್ರಾಯಿಂಗ್ ಬಿಡಿಸೋದ್ರಲ್ಲೂ ಸಹ ಹೆಲ್ಪ್ ಮಾಡ್ತಾಳೆ. ಹೇಳ್ತಾಳೆ ಆ ಲೇಡಿ, ಆ ಕಿಲ್ಲರ್ ಇಷ್ಟು ಹೈಟ್ ಇದ್ದ, ಒಂದು 24 to 27 ಏಜ್ ಅಷ್ಟು ಕಾಣಿಸ್ತಿದ್ದ, ಅವನ್ ಮೈ ಬಣ್ಣ ಈ ತರ ಇತ್ತು, ಅವನ್ ಮುಖ ಈ ಶೇಪ್ ಅಲ್ಲಿ ಇತ್ತು, ಅವನ್ ಕಣ್ಣುಗಳು ತುಂಬಾ ಶಾರ್ಪ್ ಇದ್ವು, ಈ ತರ ಎಲ್ಲಾ ಡೀಟೇಲ್ಸ್ ಆ ಲೇಡಿ ಪೊಲೀಸ್ ಅವ್ರಿಗೆ ಕೊಡ್ತಾಳೆ. ಈಗ ಪೊಲೀಸ್ ಅವ್ರ ಹತ್ರ ಕಿಲ್ಲರ್ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ, ಅವ್ನ್ ಹೇಗ್ ಕಾಣಿಸ್ತಾನೆ ಅಂತ ಈಗ ಪೊಲೀಸ್ ಅವ್ರ ಹತ್ರ ಒಂದು ಸ್ಕೆಚ್ ಇದೆ. ಆದ್ರೆ ಅದ್ ಎಷ್ಟು ಅಕ್ಯುರೇಟ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ನವೆಂಬರ್ ಮಂತ್ ಅಲ್ಲಿ ಇದಾಗುತ್ತೆ ಅಂಡ್ ನೆಕ್ಸ್ಟ್ ಅಂದ್ರೆ ಡಿಸೆಂಬರ್ ಮಂತ್ ಅಲ್ಲಿ 2 ಕೊಲೆಗಳಾಗ್ತವೆ. ಕೊಲೆ ಆಗಿದ್ದು ಇಬ್ರು ಲೇಡೀಸ್ ಅಂಡ್ ಇಬ್ರು ವರ್ಕಿಂಗ್ ಲೇಡೀಸ್. ವರ್ಕ್ ಮುಗಿಸಿ ಮನೆಗೆ ವಾಪಸ್ ಬರೋದು ಲೇಟ್ ಆಗಿರುತ್ತೆ ಅಂಡ್ ರಾತ್ರಿ ಹೊತ್ತು ಒಂಟಿ ಲೇಡಿ ನಡ್ಕೊಂಡು ಹೋಗೋದನ್ನೇ ಕಿಲ್ಲರ್ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರ್ತಾನೆ. ಜಸ್ಟ್ 2 ಡೇಸ್ ಗ್ಯಾಪ್ ಅಲ್ಲಿ 2 ಕೊಲೆಗಳಾಗಿರ್ತವೆ ಅಂಡ್ ಸಾಯಿಸಿರುವಂತಹ ರೀತಿ ಕೂಡ ಸೇಮ್. ಆ ಲೇಡೀಸ್ ನ ಬಟ್ಟೆಗಳನ್ನ ಬಿಚ್ಚೋದು, ಅವ್ರ ಸ್ಟಾಕಿಂಗ್ಸ್ ಇಂದ ಅವ್ರದೇ ಕಾಲುಗಳನ್ನ ಕಟ್ಟಿ, ಬ್ರಾ ಇಂದ ಕೈಗಳನ್ನ ಕಟ್ಟಿ, ಬಾಯಲ್ಲಿ ಪ್ಯಾಂಟಿನ ತುರ್ಕಿ ಅವ್ರನ್ನ ತುಂಬಾ ಬ್ರೂಟಲ್ ವೇಲಿ ಮಾಡಿ ದೆನ್ ಶಾರ್ಪ್ ಆಬ್ಜೆಕ್ಟ್ ಇಂದ ಚುಚ್ಚಿ ಸಾಯಿಸೋದು. ಈಗ ಇಲ್ಲಿ ಊರಿನ ಜನ ತಾಳ್ಮೆನ ಕಳ್ಕೊಂಡಿದ್ರು. ಒಂದಾದ್ಮೇಲೆ ಒಂದು ಕೊಲೆಗಳು ಆಗ್ತಾನೆ ಇವೆ. ಪೊಲೀಸ್ ಅವ್ರ ಹತ್ರ ನೋಡಿದ್ರೆ ಕಿಲ್ಲರ್ ಯಾರು ಅಂತ ಒಂದು ಸುಳಿವುನು ಇಲ್ಲ. ಆ ಪೊಲೀಸ್ ಅವರು ಕಿಲ್ಲರ್ನ ಹುಡ್ಕೋದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ. ಹೀಗೆ ಬಿಟ್ರೆ ಇನ್ನು ನಮ್ಮ ಊರಲ್ಲಿ ಎಷ್ಟು ಕೊಲೆಗಳಾಗ್ತಾವೋ ಅಂತ ಜನ ಪೊಲೀಸ್ ಅವ್ರ ಮೇಲೆ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಸೊ ಇಲ್ಲಿ ಪೊಲೀಸ್ ಅವ್ರ ಮೇಲೆ ಚೂರು ಪ್ರೆಷರ್ ಬಂತು. ಹಾಗಾಗಿ ಪೊಲೀಸ್ ಅವರು ಏನ್ ಮಾಡ್ತಾರೆ, ಆ ರೀಸೆಂಟ್ ಆಗಿ ಏನು ಇಬ್ರು ಲೇಡೀಸ್ ರಿಪಂಡ್ ಆಗಿರುತ್ತಲ್ಲ ಅವ್ರ ಪೋಸ್ಟ್ ಮಾರ್ಟಮ್ ಆದಾಗ ಸೀಮನ್ ಸ್ಯಾಂಪಲ್ಸ್ ಕಲೆಕ್ಟ್ ಆಗಿರ್ತವೆ ಅಂಡ್ ಅದರಿಂದ ಗೊತ್ತಾಗೋದು ಏನು ಅಂತಂದ್ರೆ ಆ ಕಿಲ್ಲರ್ ಏನಿದಾನೋ ಒಂದು ಬ್ಲಡ್ ಗ್ರೂಪ್ ಬಂದು ಬಿ ಅಂತ. ಒನ್ ಆಫ್ ದ ಡಂಬೆಸ್ಟ್ ಥಿಂಗ್ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ರೀಜನ್ ನ ಸುತ್ತಮುತ್ತ ಯಾರೆಲ್ಲ ಗಂಡಸರದು ಬ್ಲಡ್ ಗ್ರೂಪ್ ಬಿ ಇದೆಯೋ ಅವ್ರನ್ನೆಲ್ಲಾರನು ಸ್ಟೇಷನ್ ಕರೆಸಿ ವಿಚಾರಣೆ ಮಾಡ್ತಾರೆ. ಜಸ್ಟ್ ಗೆಸ್ ಮಾಡಿ ಎಷ್ಟು ಜನನ್ನ ಇವರು ಕರೆಸಿ ವಿಚಾರಣೆ ಮಾಡಿರಬಹುದು, ನೀವು ಜಸ್ಟ್ ಗೆಸ್ ಮಾಡಿ. 100, 200, 300, 1000, 2000, ನಿಯರ್ಲಿ 20,000 ಜನರನ್ನ ಪೊಲೀಸ್ ಸ್ಟೇಷನ್ ಕರೆಸಿ ಪೊಲೀಸ್ ಅವರು ವಿಚಾರಣೆ ಮಾಡಿರ್ತಾರೆ. ಪೊಲೀಸ್ ಅವ್ರಿಗೆ ಕಿಲ್ಲರ್ ನ ಬ್ಲಡ್ ಗ್ರೂಪ್ ಬಿ ಅಂತ
ಜಸ್ಟ್ ಒಂದು ಕ್ಲೂ ಸಿಕ್ತು, ಅದನ್ನೇ ಅವ್ರು ಹಿಡ್ಕೊಂಡು ತುಂಬಾ ಡೀಪ್ ಆಗಿ ಕಿಲ್ಲರ್ ನ ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈ 20,000 ಜನರನ್ನ ಕರೆಸಿ ಪೊಲೀಸ್ ಅವರು ವಿಚಾರಣೆ ಮಾಡಿದ್ದು ಯಾಕೆ ನಾನು ಡಂಬೆಸ್ಟ್ ಮೂವ್ ಒಂದೇ ಅಂತ ಮುಂದೆ ಹೇಳ್ತೇನೆ. ಜಾನ್ವರಿ 1987 ಒಬ್ಳು ಕಾಲೇಜ್ ಹುಡುಗಿ ಬೂಸಾನ್ ಅಂತ ಇನ್ನೊಂದು ಸಿಟಿಲಿ ಹಾಸ್ಟೆಲ್ ಅಲ್ಲಿ ಇದ್ದು ಓದ್ತಾ ಇರ್ತಾಳೆ. ಕಾಲೇಜಲ್ಲಿ ಏನೋ ಹಾಲಿಡೇಸ್ ಕೊಟ್ಟಿದ್ದಾರೆ ಅಂತ ಆ ಹುಡುಗಿ ಊರಿನ ಕಡೆಗೆ ಬರ್ತಾಳೆ. ಬಸ್ ಲೇಟ್ ಆಗಿನೋ ಅಥವಾ ಅವಳು ಲೇಟ್ ಆಗಿ ಹೊರಟಿದ್ಲೋ ಗೊತ್ತಿಲ್ಲ, ಆದ್ರೆ ಊರಿಗೆ ರೀಚ್ ಆಗೋಷ್ಟ್ರಲ್ಲಿ ನೈಟ್ ಆಗ್ಬಿಟ್ಟಿರುತ್ತೆ. ಆ ಹಾಸಿಯಾಂಗ್ ಅನ್ನುವಂತಹ ಸಿಟಿ ಏನಿದೆಯೋ ಅದ್ರಲ್ಲಿ ಪ್ರಾಪರ್ ಸ್ಟ್ರೀಟ್ ಲೈಟ್ಸ್ ಇರಲ್ಲ, ಪ್ರಾಪರ್ ರೋಡ್ಸ್ ಇರಲ್ಲ. ಎಲ್ಲಿ ನೋಡಿದ್ರು ಕಾಲ್ದಾರಿಗಳು ಹೊಲದ ಮಧ್ಯದಿಂದ ನಡ್ಕೊಂಡು ಹೋಗ್ಬೇಕಿರುತ್ತೆ. ಸೊ ಈ ಕಾಲೇಜ್ ಹುಡುಗಿನೂ ಹೊಲದ ಮಧ್ಯದಿಂದ ಕಾಲ್ದಾರಿಲಿ ನಡ್ಕೊಂಡು ಬರ್ತಾ ಇರ್ತಾಳೆ. ಆಗ ಸಡನ್ಲಿ ಯಾರೋ ಹಿಂದ್ಗಡೆಯಿಂದ ಬಂದು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ದೆನ್ 3 ದಿನ ಆದ್ಮೇಲೆ ಆ ಹುಡುಗಿಯ ಹೆಣ ಸಿಗುತ್ತೆ. ಅಗೇನ್ ಸೇಮ್ ಬ್ರಾ ಇಂದ ಹ್ಯಾಂಡ್ ಕಫ್ ಮಾಡಿರ್ತಾರೆ, ಸ್ಟಾಕಿಂಗ್ಸ್ ಇಂದ ಕಾಲ್ ಕಟ್ಟಿರ್ತಾರೆ. ಆ ಹುಡುಗಿನ ತುಂಬಾ ಬ್ರೂಟಲ್ ಆಗಿ ಮಾಡಿ ದೆನ್ ಕಲ್ಲಿಂದ ಚಚ್ಚಿ ಅವಳನ್ನ ಸಾಯಿಸಿರ್ತಾರೆ. ಫಾರ್ಚುನೇಟ್ಲಿ ಈ ಕೊಲೆ ಆಗಿದ್ದು ನೆಕ್ಸ್ಟ್ 4 months ಅಲ್ಲಿ ಯಾವ್ದೂ ಕೊಲೆ ಆಗಲ್ಲ. ಜನ ಏನಂತ ರೂಮರ್ಸ್ ಸ್ಪ್ರೆಡ್ ಮಾಡ್ತಾರೆ ಅಂದ್ರೆ ಕಿಲ್ಲರ್ ಮಳೆ ಇದ್ದಾಗ್ಲೇನೆ ವಿಕ್ಟಿಮ್ ನ ಹುಡುಕಿ ಸಾಯಿಸೋದು. ಅದು ಎಸ್ಪೆಷಲಿ ರಾತ್ರಿ ಮಳೆ ಬರ್ತಾ ಇರ್ಬೇಕಾದ್ರೆ ಯಾವ ಲೇಡಿ ರೆಡ್ ಕಲರ್ ಡ್ರೆಸ್ ನ ಹಾಕೊಂಡು ಓಡಾಡ್ತಾ ಇರ್ತಾಳೋ ಅವಳನ್ನೇ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಕಿಲ್ಲರ್ ಸಾಯಿಸೋದು ಅಂತ ಈ ತರ ರೂಮರ್ಸ್ ನ ಜನ ಸ್ಪ್ರೆಡ್ ಮಾಡಿರ್ತಾರೆ. ಇದನ್ನ ನಂಬಿ ಪೊಲೀಸ್ ಅವರು ಹಿಂಗೂ ಇರಬಹುದಲ್ಲ ಅಂತ ಹೇಳ್ಬಿಟ್ಟು ಒಂದು ರೆಡ್ ಟ್ರ್ಯಾಪ್ ನ ಸೆಟಪ್ ಮಾಡ್ತಾರೆ. ಏನಿದು ರೆಡ್ ಟ್ರ್ಯಾಪ್ ಅಂತಂದ್ರೆ ಈ ಲೇಡಿ ಪೊಲೀಸ್ ಆಫೀಸರ್ಸ್ ಇರ್ತಾರಲ್ವಾ, ಅವ್ರಿಗೆನೆ ರೆಡ್ ಕಲರ್ ಡ್ರೆಸ್ ಹಾಕ್ಸ್ಬಿಟ್ಟು ಸುಮ್ನೆ ಸ್ಟ್ರೀಟ್ಸ್ ಅಲ್ಲಿ ಓಡಾಡ್ಸೋದು. ಆ ಕಿಲ್ಲರ್ ಏನಾದ್ರೂ ಬಂದು ಇವ್ರನ್ನ ಅಟ್ಯಾಕ್ ಮಾಡಬಹುದಾ ಅಂತ. ಆ ಲೇಡಿ ಪೊಲೀಸ್ ಆಫೀಸರ್ಸ್ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಓಡಾಡ್ತಾ ಇರ್ಬೇಕಾದ್ರೆ ಅವ್ರ ಹಿಂದ್ಗಡೆನೆ ಬೇರೆ ಒಂದು ಟೀಮ್ ಅವ್ರನ್ನ ಕಾಪಾಡೋದಕ್ಕೆ ಅಂತಾನೆ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಕಿಲ್ಲರ್ಗೆ ಈ ಒಂದು ರೆಡ್ ಟ್ರ್ಯಾಪ್ ಬಗ್ಗೆ ಗೊತ್ತಾಗುತ್ತೆ. ಅವನೇನ್ ಮಾಡ್ತಾನೆ, ಹುಷಾರಾಗ್ಬಿಟ್ಟು ಪೊಲೀಸ್ ಆಫೀಸರ್ನ ಟಾರ್ಗೆಟ್ ಮಾಡದೆ ಬೇರೊಂದು ಕಡೆ ಬೇರೆ ಒಂದು ಹುಡುಗಿನ ಟಾರ್ಗೆಟ್ ಮಾಡಿ ಅವಳನ್ನ ತುಂಬಾ ಭೀಕರವಾಗಿ ರೇಪ್ ಮಾಡಿ ಸಾಯಿಸ್ತಾನೆ. ಸೊ ಇಲ್ಲಿ ಪೊಲೀಸ್ ಅವರು ಗೊತ್ತಾಯ್ತು ಅವ್ರದ್ದು ರೆಡ್ ಟ್ರ್ಯಾಪ್ ಫೇಲ್ ಆಗಿದೆ ಅಂತ. ದೆನ್ ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರ್ 1987 ಅಗೇನ್ ಇನ್ನೊಂದು ಕೊಲೆ ಆಗುತ್ತೆ. ಕೊಲೆ ಆಗಿರುವಂತಹ ಲೇಡಿಯ ವಯಸ್ಸು 50 ವರ್ಷ ಅಂಡ್ 50 ವರ್ಷ ಮುದ್ಕಿ ಅಂತಾನು ನೋಡ್ದಿರ ಆ ಕಿಲ್ಲರ್ ಆ ಮುದ್ಕಿನೂ ಸಹ ಅಗೇನ್ ಬ್ರಾ ಇಂದ ಹ್ಯಾಂಡ್ ಕಫ್ ಮಾಡಿ ಸ್ಟಾಕಿಂಗ್ಸ್ ಇಂದ ಕಾಲ್ಗಳನ್ನ ಕಟ್ಟಿ ಆ ಮುದ್ಕಿನೂ ರೇಪ್ ಮಾಡಿ ಸಾಯಿಸಿರ್ತಾನೆ. ಒಂದು ಕಡೆ ಕಿಲ್ಲರ್ ನೋಡಿದ್ರೆ ಕೊಲೆ ಮೇಲೆ ಕೊಲೆ ಮಾಡ್ತಾನೆ ಇದ್ದಾನೆ ಅಂಡ್ 1 ವರ್ಷ ಆದ್ರೂನು ಪೊಲೀಸ್ ಅವರು ಇನ್ನೂವರೆಗೂ ಅವ್ನು ಹಿಡ್ದಿರಲ್ಲ. ಜನರಲ್ಲಿ ಒಂದು ಆತಂಕ ಇರುತ್ತೆ, ಮನೆ ಹೆಣ್ಮಕ್ಳಿಗೆ ರಾತ್ರಿ ಹೊತ್ತು ಓಡಾಡ್ಬೇಕಂದ್ರೆ ಭಯ ಆಗ್ತಾ ಇರುತ್ತೆ. ಇಲ್ಲಿವರೆಗೂ ಸುಮಾರು 7 ಕೊಲೆ ಆಗಿರ್ತವೆ ಅಂಡ್ ಇನ್ನು 8ನೇದು ಆಗೋದಿರುತ್ತೆ. ಕಿಲ್ಲರ್ ನ ಭಯಕ್ಕೆ ಊರಲ್ಲಿ ಯಾವ ಲೇಡಿನೂ ಮನೆಯಿಂದ ಆಚೆ ಬರೋದಕ್ಕೆ ರೆಡಿ ಇರಲ್ಲ. ಸಾಯಂಕಾಲ 6 ಗಂಟೆ ಆಯ್ತು ಅಂದ್ರೆ ಇನ್ ಎಲ್ರು ಮನೆಗೆ ಸೇರ್ಕೊಂಡು ಮನೆಯಿಂದ ಹೊರಗಡೆ ಒಂದು ಹೆಜ್ಜೆನೂ ಇಡ್ತಾ ಇರಲ್ಲ ಅವರು. 16 ಸೆಪ್ಟೆಂಬರ್ 1988 ಆಲ್ಮೋಸ್ಟ್ 2 years ಆಗಿರುತ್ತೆ. ಆ 7 ಕೊಲೆಗಳನ್ನ ಮಾಡಿದ್ದು ಯಾರು, ಆ ಕಿಲ್ಲರ್ ಯಾರು, ಅವನ್ ಎಲ್ಲಿರ್ತಾನೆ, ಏನ್ ಮಾಡ್ತಾನೆ, ಹೆಂಗ್ ಹಿಡಿಬೇಕು ಅವನ್ನ ಅಂತ ಪೊಲೀಸ್ ಅವ್ರ ಹತ್ರ ಏನು ಇನ್ಫಾರ್ಮೇಶನ್ ಇರಲ್ಲ. ಬಟ್ 16 ಸೆಪ್ಟೆಂಬರ್ 1988 ಆ ದಿನ ನಡೆದಿದ್ದು ಈ ಕೇಸ್ಗೆ ಒಂದು ಹೊಸ ತಿರುವು ಕೊಡ್ತಾ. ಸ್ಯಾಂಗ್ ಹಿ ಅಂತ ಒಬ್ಳು 14 ವರ್ಷದ ಹುಡುಗಿ ಮನೇಲಿ ಒಬ್ಳೇ ಇರ್ತಾಳೆ. ಅಪ್ಪ ಅಮ್ಮ ಯಾವ್ದೋ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿರ್ತಾರೆ ಅಂಡ್ ಬರೋದು ನಾಳೆ ಆಗುತ್ತೆ ಅಂತ ಹೇಳಿ ಹೋಗಿರ್ತಾರೆ ಅವರು. ಈ ಹುಡುಗಿ ಒಬ್ಳೇ ಇರ್ತಾಳೆ ಮನೆಯಲ್ಲಿ. ಯಾವ್ದೋ ಜ್ಞಾನದಲ್ಲಿ ಮೇನ್ ಡೋರ್ ನ ಲಾಕ್ ಮಾಡೋದನ್ನು ಮರ್ತ ಹೋಗ್ಬಿಟ್ಟಿರ್ತಾಳೆ, ಹಂಗೆ ಮಲಗ್ ಬಿಟ್ಟಿರ್ತಾಳೆ ಅವಳು. ಇಷ್ಟು ದಿನ ಆಚೆಗಡೆ ಎಲ್ಲಾದ್ರೂ ಒಂಟಿ ಲೇಡಿ ಕಾಣಿಸಿದ್ರೆ ಅವಳನ್ನ ಟಾರ್ಗೆಟ್ ಮಾಡಿ ಸಾಯಿಸುವಂತಹ ಕಿಲ್ಲರ್ ಈಗ ಮನೆಗ್ ನುಗ್ಗೋ ಧೈರ್ಯ ಮಾಡಿರ್ತಾನೆ. ಸೊ ಅವ್ನು ನೋಡ್ತಾನೆ ಸ್ಯಾಂಗ್ ಹಿ ಅವರ ಮನೆ ಡೋರು ಕರೆಕ್ಟ್ ಆಗಿ ಲಾಕ್ ಆಗಿರಲ್ಲ. ಸೊ ನಿಧಾನಕ್ಕೆ ಅವನು ಕಾಂಪೌಂಡ್ ನ ಜಂಪ್ ಮಾಡಿ ಮೇನ್ ಡೋರ್ ಹತ್ರ ಬಂದು ಮನೆ ಒಳಗಡೆ ಇಣುಕಿ ನೋಡ್ತಾನೆ. ಮನೆ ಒಳಗಡೆ ಯಾರು ಇರಲ್ಲ, ಮನೆ ಖಾಲಿ ಇರುತ್ತೆ. ಬೆಡ್ರೂಮ್ ಅಲ್ಲಿ ಆ 14 ವರ್ಷದ ಹುಡುಗಿ ಮಲಗಿದೆ. ಅವಳನ್ನ ಬಿಟ್ರೆ ಮನೇಲಿ ಯಾರು ಕಾಣಿಸ್ತಿರಲ್ಲ. ಸೊ ಸೀದಾ ಮನೆ ಒಳಗಡೆ ಹೋಗಿ ಆ 14 ವರ್ಷದ ಹುಡುಗಿಯ ಬೆಡ್ರೂಮ್ಗೆ ನುಗ್ತಾನೆ ಅಂಡ್ ಅಲ್ಲೇ ಆ ಹುಡುಗಿನ ಹೊಡೆದು ಅವಳನ್ನ
ಮಾಡಿ ದೆನ್ ಕೊಲೆ ಮಾಡಿ ಆ ಕಿಲ್ಲರ್ ಅಲ್ಲಿಂದ ಹೋಗ್ಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಹುಡುಗಿಯ ಅಪ್ಪ ಅಮ್ಮ ಮನೆಗ್ ಬರ್ತಾರೆ. ಬಂದು ನೋಡಿದ್ರೆ ಅವ್ರ ಹುಡುಗಿ ಮೈ ಮೇಲೆ ಪ್ರಾಪರ್ ಬಟ್ಟೆ ಇಲ್ದೆ ಬೆಡ್ ಮೇಲೆ ಎಲ್ಲ ರಕ್ತ ಆಗಿರುತ್ತೆ ಅಂಡ್ ಆ ಹುಡುಗಿ ಸತ್ ಹೋಗ್ಬಿಟ್ಟಿರ್ತಾಳೆ. ಅದನ್ನ ನೋಡಿ ನಾನ್ ಏನ್ ಹೇಳಿ ಲೈಕ್ ತಂದೆ ತಾಯಿ ಪೇನ್ ಎಷ್ಟಿರಬಹುದು ಅಂತ ನಾವು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಸೊ ಪೊಲೀಸ್ ಅವ್ರು ಬರ್ತಾರೆ, ಜೊತೆಗೆ ಫಾರೆನ್ಸಿಕ್ ಟೀಮ್ ಕೂಡ ಬರುತ್ತೆ ಅಂಡ್ ಫಾರೆನ್ಸಿಕ್ ಟೀಮು ರೂಮ್ ನೆಲ್ಲ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುತ್ತೆ ಅಂಡ್ ಅವ್ರಿಗೆ ಒಂದು ಕೂದಲು ಸಿಗುತ್ತೆ. ಆ 14 ವರ್ಷದ ಹುಡುಗಿ ಜೊತೆ ಆಗಿದೆ ಅಂದ್ರೆ ಆ ಸೀಮನ್ ಸ್ಯಾಂಪಲ್ಸ್ ಅಂತೂ ಅಥಾರಿಟೀಸ್ ಕಲೆಕ್ಟ್ ಮಾಡಿದ್ರು. ಅದ್ರ ಜೊತೆಗೆ ಈಗ ಅವ್ರಿಗೆ ಆ ಕಿಲ್ಲರ್ ನ ಒಂದು ತಲೆ ಕೂದಲು ಸಹ ಸಿಕ್ಕಿರುತ್ತೆ. ಸೊ ಆ ಒಂದು ತಲೆ ಕೂದಲನ್ನ ಲ್ಯಾಬ್ ಗೆ ಕಳಿಸ್ತಾರೆ ಅಂಡ್ ಲ್ಯಾಬ್ ಅಲ್ಲಿ ಗೊತ್ತಾಗೋದು ಏನು ಅಂದ್ರೆ ಆ ಕೂದಲು ಒಬ್ಬ ವ್ಯಕ್ತಿದು ಅಂಡ್ ಯಾವ ತರ ವ್ಯಕ್ತಿದು ಅಂತಂದ್ರೆ ಆತ ಮಷಿನ್ಸ್ ಜೊತೆ ತುಂಬಾ ಕೆಲಸ ಮಾಡೋನು, ತುಂಬಾ ಮೆಟಲ್ ವರ್ಕ್ ಮಾಡೋನು. ಬಿಕಾಸ್ ಆ ಕೂದಲಲ್ಲಿ ಡಾಕ್ಟರ್ಸ್ ಗೆ ಹೆವಿ ಮೆಟಲ್ಸ್ ಸಿಕ್ಕಿರ್ತವೆ. ಯೂಶುವಲಿ ಯಾವ ವ್ಯಕ್ತಿ ತುಂಬಾ ಮಷಿನ್ಸ್ ಜೊತೆ ವರ್ಕ್ ಮಾಡ್ತಾನೆ, ವೆಲ್ಡಿಂಗ್ ಮಾಡ್ತಾನೆ, ಐರನ್ ಜೊತೆ ಕೆಲಸ ಇರುತ್ತೋ ಆ ತರ ವ್ಯಕ್ತಿಯ ತಲೆ ಕೂದಲಲ್ಲಿ ಈ ತರ ಲಕ್ಷಣಗಳು ಕಾಣಿಸೋದು ಅಂತ ಡಾಕ್ಟರ್ಸ್ ಒಂದು ಪ್ರಿಡಿಕ್ಟ್ ಮಾಡಿ ಹೇಳ್ತಾರೆ. ಸೊ ಈಗ ಪೊಲೀಸ್ ಅವರು ಏನ್ ಮಾಡ್ತಾರೆ, ಆ ಕೊಲೆ ಆಗಿರುವಂತಹ ಆ ಒಂದು ರೀಜನ್ ಅಲ್ಲಿ ಯಾವ ವ್ಯಕ್ತಿ ತುಂಬಾ ಮಷಿನ್ಸ್ ಜೊತೆ ವರ್ಕ್ ಮಾಡೋನು, ಯಾವಾಗ್ಲೂ ಐರನ್ ನ ಕಾಂಟ್ಯಾಕ್ಟ್ ಅಲ್ಲಿ ಇರೋನು ಅಂತ ವ್ಯಕ್ತಿ ಯಾರಿದಾನೆ ಅಂತ ಹೇಳ್ಬಿಟ್ಟು ಆ ರೀಜನ್ ಅಲ್ಲಿ ಹುಡುಕ್ತಾರೆ ಅಂಡ್ ಒಬ್ಬ ಸಿಗ್ತಾನೆ ಕೂಡ. ಅವನ ಹೆಸರೇ ಯೂನ್ ಅಂತ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಪೊಲೀಸ್ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು. ಆ ಒಂದು ರೀಜನ್ ಅಲ್ಲಿ ಆಲ್ರೆಡಿ 8 ಮರ್ಡರ್ ಕೇಸಸ್ ಆಗಿದ್ವು. ಆ ಕಿಲ್ಲರ್ 70 ವರ್ಷದ್ದು ಮುದುಕಿನೂ ಬಿಟ್ಟಿರಲ್ಲ, 14 ವರ್ಷದ್ದು ಹುಡುಗಿನೂ ಬಿಟ್ಟಿರಲ್ಲ. ತುಂಬಾ ಬ್ರೂಟಲ್ ಆಗಿ ಮರ್ಡರ್ ಮಾಡಿ ಸಾಯಿಸಿರ್ತಾನೆ ಅಂಡ್ 2 ವರ್ಷ ಆಗಿದ್ರು ಆ ಕಿಲ್ಲರ್ ನ ಹಿಡಿದೇ ಇರೋದು ಪೊಲೀಸ್ ಅವ್ರಿಗೆನೆ ಒಂಥರ ಅಸಹ್ಯ ಇರುತ್ತೆ ಅದು ಹೇಳ್ಕೊಳ್ಳೋದಕ್ಕೆ. ಸೊ ಅವ್ರು ಏನ್ ಮಾಡ್ತಾರೆ, ಈ 23 ವರ್ಷದ ಯೂನಿಯನ್ ಇದ್ದ ಅವನೊಬ್ಬ ಪಾಪ ಟ್ರಾಕ್ಟರ್ ರಿಪೇರ್ ಮಾಡೋನ್ ಇರ್ತಾನೆ. ಸೊ ಅವನ್ನ ಬಂದು ಎತ್ತಾಕೊಂಡು ಹೋಗ್ತಾರ. ಹೇ ಏನಿಲ್ಲ, ಸುಮ್ನೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಅಲ್ಲೊಂದು ಸ್ಟೇಟ್ಮೆಂಟ್ ತಗೊಂಡು ನಿನ್ನ ಬಿಟ್ಟು ಕಳಿಸ್ತೀವಿ ಅಂತ ಹಿಂಗೆಲ್ಲ ಹೇಳಿ ಆ 23 ವರ್ಷದ ಹುಡುಗ ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸೀನ್ ಚೇಂಜ್. ಪೊಲೀಸ್ ಅವರು ಇವನ್ಗೆ ತುಂಬಾ ಟಾರ್ಚರ್ ಮಾಡಿ ತುಂಬಾ ಹೊಡೆದು 3 ದಿನ ಅವನ್ಗೆ ನಿದ್ದೆ ಇಲ್ದೆ ಊಟ ಇಲ್ದೆ ಹಾಗೆ ಎಚ್ಚರನೇ ಇಟ್ಟು, ನೀನೇ ಈ ಕೊಲೆನ ಮಾಡಿರೋದು, ನೀನೇ ಆ 14 ವರ್ಷದ ಹುಡುಗಿನ ಸಾಯಿಸಿರೋದು, ನೋಡಿಲಿ ನಿಂದು ಹೇರ್ ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡಿದ್ವಿ, ನಿಂದು ಹೇರ್ ಸ್ಯಾಂಪಲ್ ಹಾಗೂ ಆ ಕಿಲ್ಲರ್ ನ ಹೇರ್ ಸ್ಯಾಂಪಲ್ ಏನಿದೆಯೋ ಎರಡೂ ಮ್ಯಾಚ್ ಆಗ್ತಾ ಇದೆ, ಎರಡು ಸಿಮಿಲರ್ ಇದೆ. ಸೊ ಈ ಕೊಲೆ ನೀನೇ ಮಾಡಿರೋದು ಅಂಡ್ ನಿಂದು ಬ್ಲಡ್ ಗ್ರೂಪ್ ಕೂಡ ಬಿ, ಕಿಲ್ಲರ್ ನ ಬ್ಲಡ್ ಗ್ರೂಪ್ ಕೂಡ ಬಿ. ಸೊ ನಿನ್ಗೂ ಕಿಲ್ಲರ್ಗೂ ತುಂಬಾ ವಿಷಯಗಳು ಸಿಮಿಲರ್ ಇವೆ. ನಮ್ ಪ್ರಕಾರ ನೀನೇ ಈ ಕೊಲೆಗಳನ್ನ ಮಾಡಿರೋದು, ಮುಚ್ಕೊಂಡು ಈಗ ನೀನ್ ಎಲ್ಲಾ ಕ್ರೈಮ್ಗಳನ್ನ ಒಪ್ಕೋ ಅಂತ ಹೇಳ್ಬಿಟ್ಟು ಹಿಂಸೆ ಕೊಡ್ತಾರ. ಇವನ್ ಪಾಪ ಚಿಕ್ಕ ಹುಡುಗ, ಅವನ್ಗೆ ಈ ಪೊಲೀಸ್ ಅವರು 3 ದಿನ ಊಟ ನಿದ್ದೆ ಇಲ್ದಿರ ಟಾರ್ಚರ್ ಮಾಡಿದ್ದು, ಪದೇ ಪದೇ ನೀನೇ ಈ ಕ್ರೈಮ್ ನ ಮಾಡಿದ್ದು, ಒಪ್ಕೋ 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 ಅಂತ ಹೇಳಿ 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 ಕೊನೆಗೆ ಅವನ ಒಂದು ಕ್ರೈಮ್ ನ ಒಪ್ಕೊಳ್ಳೋ ತರ ಮಾಡ್ಬಿಡ್ತಾರ. ಈಗ 14 ವರ್ಷದ ಹುಡುಗಿನ ಮನೆಗ್ ನುಗ್ಗಿ ಅವಳ ಬೆಡ್ರೂಮ್ ಅಲ್ಲಿ ನಾನೇ ಮಾಡಿದ್ದು ಅಂತ ಇವನು ಆ ಒಂದು ಕ್ರೈಮ್ ನ ಒಪ್ಕೊಂಡ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ಈ ಪೊಲೀಸ್ ಅವರು ಕ್ರೈಮ್ ಸ್ಪಾಟ್ ಕರ್ಕೊಂಡು ಹೋಗಿ ಪಂಚನಾಮೆ ಮಾಡ್ತಾರೆ ಗೊತ್ತಾ. ಲೈಕ್ ಕ್ರಿಮಿನಲ್ ನ ಕರ್ಕೊಂಡ್ ಬಂದು ನೀನ್ ಹೇಗ್ ಕ್ರೈಮ್ ಮಾಡ್ದೆ ತೋರ್ಸುವೊಮ್ಮೆ ಅಂತ ಒಂದು ಸೀನ್ ರೀಕ್ರಿಯೇಷನ್ ಮಾಡಿಸ್ತಾರ. ಸೊ ಇಲ್ಲಿ ಪೊಲೀಸ್ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಏನ್ ಬರ್ಕೊಂಡಿದ್ರು ಅಂದ್ರೆ, ಕಿಲ್ಲರ್ ಕಾಂಪೌಂಡ್ ನ ಹಾರಿ ಮನೆ ಒಳಗಡೆ ಬಂದಿದ್ದು ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ, ಇವನ್ ಏನಿದ್ನೋ ಅವನ್ಗೆ ಪೋಲಿಯೋ ಇರುತ್ತೆ, ಅವನೊಬ್ಬ ಕುಂಟ, 2 ಕಾಲ್ಗಳು ಸರಿಯಾಗಿರಲ್ಲ, ಅವ್ನು ಸರಿಯಾಗಿ ಓಡಾಡೋಕನೆ ಆಗಲ್ಲ. ಸೊ ಅವನ್ ಹೇಗೆ ಕಾಂಪೌಂಡ್ ಹಾರಿ ಮನೆ ಒಳಗಡೆ ಬಂದು ಆ ಹುಡುಗಿನ ಬಲವಂತವಾಗಿ ಮಾಡಕ್ಕಾಗುತ್ತೆ? ಆ ಹುಡುಗಿ ಏನೋ ಇನ್ಸಿಸ್ಟ್ ಮಾಡಿಲ್ವಾ? ಅಲ್ಲಿ ನೋಡೋ ಜನರಿಗೆನೆ ಈ ಡೌಟ್ಸ್ ಬರ್ತಿರುತ್ತ. ಒಬ್ಬ ಕುಂಟ ಹೇಗ್ ತಾನೇ ಕಾಂಪೌಂಡ್ ನ ಹಾರಿ ಮನೆ ಒಳಗಡೆ ಬರಕ್ಕಾಗುತ್ತೆ? ಆದ್ರೆ ಪೊಲೀಸ್ ಅವರು ಈ ವಿಷಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ಏನೋ ಒಂದು ಹೆಂಗೋ ಒಂದು ಹಾರಿ ಬಂದ ಅವನು ಕಾಂಪೌಂಡ್, ನಿಮ್ಗೆ ಯಾಕೆ, ಅವನೇ ಕೊಲೆ ಮಾಡಿರೋದು ಅಂತ ಒಪ್ಕೊಂಡಿದಂತಾನೆ, ಅಷ್ಟೇ ಮುಗೀತು ಅಂತ ಕೇಸ್ ನ ಪ್ರೊಸೀಡ್ ಮಾಡಿ ಇವನ್ಗೆ 20 ವರ್ಷ ಜೈಲ್ ಶಿಕ್ಷೆ ಆಗೋ ತರ ಮಾಡ್ತಾರ. ಇವನ್ ಬೇರೆ ಪಬ್ಲಿಕ್ ಅಲ್ಲಿ ಬಂದು ಮೀಡಿಯಾ ಮುಂದೆ ಎಲ್ಲ ನಾನೇ ಕೊಲೆ ಮಾಡಿದ್ದು, ಆ ಹುಡುಗಿನ ನಾರಿ ಮಾಡಿ ಸಾಯಿಸಿದ್ದು ಅಂತೆಲ್ಲ ಒಪ್ಕೊಂಡ್ಬಿಟ್ಟಿರ್ತಾನೆ. ಸೊ ಆ ಊರಿನ ಜನರಿಗೆಲ್ಲ ಏನ್ ಅನ್ಸುತ್ತೆ, ಇವನ್ ಏನಿದ್ನೋ ಅವನೇ ಸೀರಿಯಲ್ ಕಿಲ್ಲರು, ಅವನೇ ಈ ಹಿಂದೆ 7 ಜನ ಲೇಡೀಸ್ ನ ಸಾಯಿಸಿದ್ದು. ಸೊ ಬಿಡು, ಇನ್ನು ಅವನು ಅರೆಸ್ಟ್ ಆದ್ನಲ್ಲ, ಜೈಲ್ಗೆ ಹೋದ್ನಲ್ಲ, ಇನ್ನು ನಾವೆಲ್ಲ ನೆಮ್ಮದಿಯಿಂದ ಇರಬಹುದು ಅಂತ ಜನ ಅನ್ಕೊಳ್ತಾರೆ. ನವೆಂಬರ್ 1989 ಇವನ್ ಅರೆಸ್ಟ್ ಆಗಿದ್ದು 1.5 ವರ್ಷ ಆದ್ಮೇಲೆ ಇನ್ನೊಂದು ಕೊಲೆ ಆಗುತ್ತಾ. ಒಂದು ಸ್ಕೂಲ್ ಹುಡುಗಿ ಸ್ಕೂಲಿಂದ ವಾಪಸ್ ಬರ್ಬೇಕಾದ್ರೆ ನಡು ರಸ್ತೆಯಲ್ಲಿ ಯಾರೋ ಅವಳನ್ನ ಕಿಡ್ನಾಪ್ ಮಾಡಿ ದೂರದಲ್ಲಿ ಕರ್ಕೊಂಡು ಹೋಗಿ ಆ ಹುಡುಗಿನ
ಮಾಡಿ ನಂತರ ಅವಳನ್ನ ಸಾಯಿಸಿರ್ತಾರೆ. ಅಂಡ್ ಸಾಯಿಸಿರುವಂತಹ ರೀತಿ ಅಗೇನ್ ದ ಸೇಮ್. ಬ್ರಾನ ಬಿಚ್ಚಿ ಅದರಿಂದ ಹ್ಯಾಂಡ್ ಕಫ್ ಮಾಡಿ ಸ್ಟಾಕಿಂಗ್ಸ್ ಇಂದ ಕಾಲ್ಗಳನ್ನ ಕಟ್ಟಿ ಬಾಯಲ್ಲಿ ಪ್ಯಾಂಟಿನ ಇಟ್ಟು ತುಂಬಾ ಕ್ರೂವೆಲ್ ವೇಲಿ ಮಾಡಿ ದೆನ್ ಸಾಯಿಸಿರ್ತಾರೆ. ಈಗ ಪ್ರಶ್ನೆ ಏನು ಅಂತಂದ್ರೆ ಯೂನ್ ಜೈಲಲ್ಲಿದ್ದಾನೆ, ಹಾಗಿದ್ರೆ ಕೊಲೆ ಮಾಡಿದವ್ರು ಯಾರು? ಪೊಲೀಸ್ ಅವರು ಇವನ್ನ ವಿಚಾರಿಸೋದಕ್ಕೆ ಹೋಗ್ತಾರೆ. ಆಗ ಅವನು ಏನ್ ಹೇಳ್ತಾನೆ ಅಂದ್ರೆ, ಸರ್ ನಾನು ಇನ್ನೋಸೆಂಟ್ ಇದ್ದೀನಿ ಅಂತ ನಿಮ್ಗೂ ಗೊತ್ತು ನನ್ಗೂ ಗೊತ್ತು, ಬಟ್ ನಾನು ಪ್ರೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನೋಡಿ, ನಾನು ಜೈಲಲ್ಲಿ ಇರ್ಬೇಕಾದ್ರೇನೆ ಆಚೆಗಡೆ ಒಂದು ಕ್ರೈಮ್ ಆಗಿದೆ, ಈಗ್ಲಾದ್ರೂ ನನ್ನ ನಂಬಿ ನನ್ನನ್ನ ಬಿಟ್ಕೊಡಿ ಅಂತ ಕೇಳ್ಕೊತಾನೆ. ಆದ್ರೆ ಪೊಲೀಸ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ಈ ಹಳೆ ಕ್ರೈಮ್ಗಳನ್ನೆಲ್ಲ ನೀನೇ ಮಾಡಿದ್ದು, ಬಟ್ ಈಗ ಹೊಸದಾಗಿ ಏನು ಆ ಹುಡುಗಿ ಆಗಿದೆಯಲ್ಲ ಅದು ನಿನ್ನಿಂದನೇ ಕಲ್ತು ಬೇರೆ ಯಾವನೋ ಮಾಡಿರೋದು ಅಂತ ಪೊಲೀಸ್ ಅವ್ರು ಹಿಂಗ್ ಹೇಳ್ತಾರೆ. ಸೊ ನವೆಂಬರ್ ಮಂತ್ ಅಲ್ಲಿ ಆ ಸ್ಕೂಲ್ ಹುಡುಗಿಯ ರೇಪ್ ಮಾಡಿರುತ್ತೆ. ಅದಾದ್ಮೇಲೆ ಒಂದು 7-8 ಮಂತ್ಸ್ ಫುಲ್ ಶಾಂತಿ, ಎಲ್ಲಿಂದನೂ ಯಾವ್ದು ಏನ್ ಕೇಸ್ ಬರಲ್ಲ. ಬಟ್ ಅದಾದ್ಮೇಲೆ ಅಂದ್ರೆ ಒಂದು 8 ತಿಂಗಳು ಆದ್ಮೇಲೆ ಅಗೇನ್ ಒಂದು ಕೊಲೆ ಪ್ರಕರಣ. ಕೊಲೆ ಆಗಿರೋದು ಒಬ್ಳು ಲೇಡಿ ಅಂಡ್ ಅವ್ರ ಏಜ್ ಬಂದು ಆಲ್ಮೋಸ್ಟ್ 50 ಇಯರ್ಸ್ ಇರುತ್ತೆ. ಅಂಡ್ ಕೊಲೆ ಆಗಿರುವಂತಹ ರೀತಿನೂ ಅಗೇನ್ ದ ಸೇಮ್. ಇಟ್ ಪ್ರೂವ್ಸ್ ದಟ್ ಯೂನ್ ಆ ಸೀರಿಯಲ್ ಕಿಲ್ಲರ್ ಅಲ್ಲ, ಸೀರಿಯಲ್ ಕಿಲ್ಲರ್ ಬೇರೆ ಯಾರೋ ಇದ್ದ ಅಂಡ್ ಅವನ್ನ ಹಿಡಿಯೋದ್ರಲ್ಲಿ ಪೊಲೀಸ್ ಅವರು ಫೇಲ್ ಆಗಿದ್ರು. ಸೊ ದ ಲಾಸ್ಟ್ ಅಂದ್ರೆ ಆ 50 ವರ್ಷದ ಅಜ್ಜಿಯ ಮರ್ಡರ್ ಏನಾಗಿತ್ತಲ್ಲ ಅದಾಗಿದ್ದು 1991 ಅಲ್ಲಿ. ಯೂನ್ ಅರೆಸ್ಟ್ ಆದ್ಮೇಲೆ 2 ಕೊಲೆಗಳಾದ್ವು. ಬಟ್ ಆ ಕೊಲೆಗಳನ್ನ ಮಾಡಿದ್ದು ಯಾರು ಅಂತ ಪೊಲೀಸ್ ಅವ್ರ ಹತ್ರ ಏನು ಕ್ಲೂ ಇರ್ಲಿಲ್ಲ. 1 ವರ್ಷ ಕಳೆಯುತ್ತೆ, 2 ವರ್ಷ ಕಳೆಯುತ್ತೆ, 3 ವರ್ಷ ಕಳೆಯುತ್ತೆ, ಕೊನೆಗೆ 29 ವರ್ಷಗಳು ಕಳೆದು ಹೋಗ್ತವೆ ಅಂಡ್ ಆ ಕೊಲೆಗಳನ್ನ ಮಾಡಿದ್ದು ಯಾರು ಅಂತ ಗೊತ್ತಾಗೋದೇ ಇಲ್ಲ. ಸುಳ್ಳು ಆರೋಪನ ತಲೆ ಕಟ್ಕೊಂಡು 20 ವರ್ಷ ಜೈಲ್ ವಾಸನ ಮುಗಿಸಿ ಯೂನ್ ಆಚೆ ಬಂದಿರ್ತಾನೆ. ಬಟ್ ಸ್ಟಿಲ್ ಅವನ್ಗುನು ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ನೋವಿರುತ್ತೆ. ಲೈಕ್ ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ಶಿಕ್ಷೆ ಸಿಕ್ತಲ್ಲ, ಈಗ್ಲೂ ಜನ ನನ್ನನ್ನ ಕಿಲ್ಲರ್ ತರನೇ ನೋಡ್ತಾ ಇದಾರಲ್ಲ ಅಂತ ಅವನ್ಗೊಂದ್ ಮನ್ಸಲ್ಲಿ ನೋವಿರುತ್ತೆ. ಅವ್ನ್ ಪ್ರತಿದಿನ ಪ್ರೇ ಮಾಡ್ತಾ ಇರ್ತಾನೆ, ನಿಜವಾದ ಕಿಲ್ಲರ್ ಸಿಗ್ಲಿ, ನಿಜವಾದ ಕಿಲ್ಲರ್ ಯಾರು ಅಂತ ಗೊತ್ತಾಗ್ಲಿ, ನನ್ ಮೇಲೆ ಇರುವಂತಹ ಈ ಆರೋಪ ನಾನು ಸಾಯೋಷ್ಟ್ರಲ್ಲಿ ಹೋಗ್ಬಿಡ್ಲಿ ಅಂತ. ಸೊ ಈಗ ಕೇಸಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ಟ್ವಿಸ್ಟ್ ಬರುತ್ತೆ. ಸೆಪ್ಟೆಂಬರ್ ತಿಂಗಳು 2019 ಚನ್ಲಿ ಅಂತ ಒಬ್ಬ ವ್ಯಕ್ತಿನ ಪೊಲೀಸ್ ಅವರು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿರ್ತಾರೆ. ಅವನೇನ್ ಕ್ರೈಮ್ ಮಾಡಿರ್ತಾನೆ ಅಂದ್ರೆ ತನ್ನ ಹೆಂಡತಿಯ ಸ್ವಂತ ತಂಗಿನ ಮಾಡಿ ಅವಳನ್ನ ತುಂಬಾ ಕ್ರೂವೆಲ್ ಆಗಿ ಸಾಯಿಸಿ ಅವಳ ಬಾಡಿನ ತುಂಡು ತುಂಡ ಕತ್ತರಿಸಿ ಡಿಸ್ಪೋಸ್ ಮಾಡಿರ್ತಾನೆ. ಸೊ ಈ ಒಂದು ಆರೋಪದಲ್ಲಿ ಚನ್ಲಿನ ಅರೆಸ್ಟ್ ಮಾಡಿ ಪೊಲೀಸರು ಜೈಲ್ಗೆ ಹಾಕಿರ್ತಾರೆ. ಚನ್ಲಿ ಈ ಒಂದು ಕ್ರೈಮ್ ಗಳನ್ನ ಮಾಡಿದಾನೆ ಅಂತ ಪೊಲೀಸ್ ಅವ್ರ ಹತ್ರ ಎವಿಡೆನ್ಸ್ ಏನೋ ಇರ್ತವೆ, ಬಟ್ ಅವನ್ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಪೊಲೀಸ್ ಅವರು ಎಷ್ಟೇ ಅವ್ನ್ ಬಾಯಿ ಬಿಡ್ಸೋದಕ್ ಟ್ರೈ ಮಾಡಿದ್ರು ಅವ್ನ್ ಏನೂ ಬಾಯಿ ಬಿಡ್ತಾ ಇರಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಳು ತುಂಬಾ ಸುಂದರವಾಗಿರುವಂತಹ ಲೇಡಿ ಪೊಲೀಸ್ ಆಫೀಸರ್ನ ಚನ್ಲಿ ಇಂಟ್ರಾಗೇಟ್ ಮಾಡೋದಕ್ಕೆ ಬಿಡ್ತಾರ. ಆ ಲೇಡಿ ಕಾನ್ಸ್ಟೇಬಲ್ ಚನ್ಲಿ ಹತ್ರ ಸ್ವೀಟ್ ಆಗಿ ಮಾತಾಡಿಸಿ ಅವನು ಕೈ ಮುಟ್ಟ ಕೊಟ್ಟು ಸಾಫ್ಟ್ ಆಗಿ ಮಾತಾಡಿ ಒಂದೊಂದೇ ಇನ್ಫಾರ್ಮೇಶನ್ ನ ಚನ್ಲಿಯಿಂದ ಬಾಯ್ ಬಿಡಿಸ್ತಾ ಇರ್ತಾಳೆ. ಸೊ ಆ ಲೇಡಿ ಕಾನ್ಸ್ಟೇಬಲ್ ನ ಮೋಹದಲ್ಲಿ ಅವನು ತನ್ನ ಹೆಂಡತಿಯ ತಂಗಿನ ಮಾಡಿ ಸಾಯಿಸಿರೋದು ಒಂದೇ ಅಲ್ಲ, 30 ವರ್ಷಗಳಿಂದ ಅವನು ಸುಮಾರು 10 ಜನ ಲೇಡೀಸ್ನ ಮಾಡಿ ಸಾಯಿಸಿದಾನೆ ಅಂತ ತಾನು ಸ್ವಂತ ಮಾಡಿರುವಂತಹ ಕ್ರೈಮ್ ನ ತಾನೇ ಒಪ್ಕೊಳ್ತಾನೆ. ವಿಚ್ ಮೀನ್ಸ್ ಹಾಸಿಯಾಂಗ್ ಸಿಟಿಲಿ ಏನು 30 ವರ್ಷಗಳ ಹಿಂದೆ 10 ಜನ ಲೇಡೀಸ್ ಮಾಡಿರುತ್ತಲ್ಲ ಅದೆಲ್ಲಾ ಕೊಲೆಗಳನ್ನ ಇವನೇ ಮಾಡಿರ್ತಾನೆ. 70 ವರ್ಷದ ಮುದುಕಿಯಿಂದ ಹಿಡಿದು 14 ವರ್ಷದ ಹುಡುಗಿನೂ ಸಹ ಬಿಡದೆ ಈ ದರಿದ್ರ ಎಲ್ಲಾ ಏಜ್ ಗ್ರೂಪ್ ನ ಲೇಡೀಸ್ ನ ಟಾರ್ಗೆಟ್ ಮಾಡಿ ಅವ್ರನ್ನ ಸಾಯಿಸಿರ್ತಾನೆ. ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆನೂ ಸಹ ಚನ್ಲಿ ತನ್ನ ಕ್ರೈಮ್ ನ ಒಪ್ಕೊಳ್ತಾನೆ. ಅಂಡ್ ಅವನು ಏನ್ ಹೇಳ್ತಾನೆ ಅಂತಂದ್ರೆ, ನಾನ್ ಮಾಡಿರುವಂತಹ ಕೊಲೆಗಳನ್ನ ಪೊಲೀಸ್ ಅವರು ಇನ್ನೊಬ್ಬನ್ ತಲೆ ಕಟ್ಟಿ ಅವನ್ ಮೀಡಿಯಾದಲ್ಲಿ ಬಂದು ಅವನ್ ಫೇಮಸ್ ಆದ, ಅದನ್ನ ನೋಡಿ ನನಗ್ ಹೊಟ್ಟೆ ಉರಿತಾ ಇತ್ತು. ಸೊ ಆ ಕೊಲೆಗಳನ್ನೆಲ್ಲ ನಾನೇ ಮಾಡಿರೋದು, ನಾನು ಆ ಕೊಲೆಗಳನ್ನ ಮಾಡಿ ಪೊಲೀಸ್ ಅವ್ರ ಮುಂದೆ ಆರಾಮಾಗಿ ಓಡಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ಆ ವಿಕ್ಟಿಮ್ಸ್ ನ ವಾಚ್ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ದೆ. ಬಟ್ ಪೊಲೀಸ್ ಅವರು ಒಮ್ಮೆನೂ ನನಗ್ ಕರೆಸಿ ವಿಚಾರಣೆ ಮಾಡಿಲ್ಲ. ಅಂಡ್ ಅವನ್ ನಗ್ತಾ ಒಂದು ಮಾತು ಹೇಳ್ತಾನೆ, ಏನಂತಂದ್ರೆ ಪೊಲೀಸ್ ಅವರು ನಂದು ಬ್ಲಡ್ ಗ್ರೂಪ್ ಬಿ ಅಂತ ತಿಳ್ಕೊಂಡು 20,000 ಜನರನ್ನ ಕರೆಸಿ ವಿಚಾರಣೆ ಮಾಡಿದ್ರು. ಬಟ್ ಫ್ಯಾಕ್ಟ್ ಏನು ಅಂತಂದ್ರೆ ನನ್ ಬ್ಲಡ್ ಗ್ರೂಪ್ ಬಿ ಅಲ್ಲ, ನನ್ ಬ್ಲಡ್ ಗ್ರೂಪ್ ಓ ಇದ್ದಿದ್ದು. ಪೊಲೀಸ್ ಅವರು ಹಾನೆಸ್ಟ್ ಆಗಿ ಕೆಲಸ ಮಾಡಿದಿದ್ರೆ ನನ್ನನ್ನು ಅವ್ರು ಯಾವಾಗ್ಲೂ ಹಿಡಿಬೋದಾಗಿತ್ತು, ಆದ್ರೆ ಅವರು ಹಿಡ್ದಿಲ್ಲ. ನಾನು 10 ಜನ ಲೇಡೀಸ್ ನ ಅಷ್ಟೇ ಅಲ್ಲ, ಟೋಟಲ್ 14 ಜನ ಲೇಡೀಸ್ ನ
ಮಾಡಿ ಸಾಯಿಸಿದೀನಿ. ಅದರಲ್ಲಿ 4 ಕೇಸ್ ಬಗ್ಗೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಇಲ್ಲ ಅಂಡ್ 30 ಜನ ಲೇಡೀಸ್ ಮೇಲೆ ಅಟೆಂಪ್ಟ್ ಮಾಡಿದೀನಿ ಅಂತ ಎಲ್ಲಾ ಕ್ರೈಮ್ಸ್ ಚನ್ಲಿ ಜಡ್ಜ್ ಮುಂದೆ ಒಪ್ಕೊಳ್ತಾನೆ. ಸೊ ಒಬ್ಬ ಕ್ರಿಮಿನಲ್ ತಾನ್ ಮಾಡಿರುವಂತಹ ಕ್ರೈಮು ಕೊನೆಗೆ ತಾನೇ ಬಂದು ಒಪ್ಕೋಬೇಕಾಯ್ತು. ಪೊಲೀಸ್ ಅವರು ಅಂತ ಅವನ್ನ 30 ವರ್ಷ ಆದ್ರೂ ಹಿಡ್ದಿರಲ್ಲ. ಪಾಪ ಇವನಂತ ಆ 23 ವರ್ಷದ ಹುಡುಗ ಪೊಲೀಸ್ ಅವ್ರು ಕೊಟ್ಟಂತಹ ಟಾರ್ಚರ್ಗೆ ತಾನ್ ಮಾಡದೇ ಇರುವಂತಹ ಕ್ರೈಮ್ ನ ಒಪ್ಕೊಂಡು 20 ವರ್ಷ ಜೈಲಲ್ಲಿದ್ದು ಬರ್ತಾನೆ. ಅಂಡ್ ಅವನು ನಾನು ಒಂದು ಇಂಟರ್ವ್ಯೂ ನೋಡ್ದೆ, ಅದ್ರಲ್ಲಿ ಅವ್ನು ಏನ್ ಹೇಳ್ತಾನೆ ಅಂದ್ರೆ ಜೈಲಲ್ಲಿ ಇದ್ದಾಗ ಗಡಿಯಾರನ ನೋಡ್ಬಾರ್ದಂತೆ. ಅವ್ರು ಏನಾದ್ರು ಅಪ್ಪಿ ತಪ್ಪಿ ಗಡಿಯಾರನ ನೋಡಿದ್ರು ಅಂದ್ರೆ ಅದಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಸಿಗ್ತಾ ಇತ್ತು ಅಂತ. ಸೊ ಅವನ್ಗೆ ಇದು ಯಾವ ತರ ಒಂದು ಡ್ರಾಮಾ ಕುತ್ಕೊಂಡ್ಬಿಟ್ಟಿರುತ್ತೆ ಅಂದ್ರೆ ಜೈಲಿಂದ ಹೊರಗ್ ಬಂದಾದ್ಮೇಲೆ ಇವನು ತನ್ನ ಮನೆಗೆ 2 ಗಡಿಯಾರನ ತಂದು ಹಾಕ್ತಾನೆ. ನಾನ್ ಜೈಲಲ್ಲಿದ್ದಾಗ ಗಡಿಯಾರನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಅಂತ ಹೇಳ್ಬಿಟ್ಟು 2 ಗಡಿಯಾರ ತಂದಿಡ್ತಾನೆ ಅವನು ಕಣ್ಮುಂದೆ. ಸೊ ಇದು ಸೌತ್ ಕೊರಿಯಾನ ಹಾಸಿಯಾಂಗ್ ಸಿಟಿಯ ಒಂದು ಸೀರಿಯಲ್ ಕಿಲ್ಲರ್ ನ ಸ್ಟೋರಿ. ಎ ಕಿಲ್ಲರ್ ಹೂ ನೆವರ್ ಪನಿಶ್ಡ್. ಅಂದ್ರೆ ಅವನು ಅರೆಸ್ಟ್ ಆದಾಗ ಅವನು 30 ವರ್ಷಗಳ ಹಿಂದೆ ಮಾಡಿರುವಂತಹ ಕೊಲೆಗಳಿಗೆ ಅವನಿಗೆ ಶಿಕ್ಷೆ ಸಿಕ್ಕಿಲ್ಲ. ಅವ್ನು ರೀಸೆಂಟ್ ಆಗಿ ಏನು ತನ್ನ ಹೆಂಡತಿಯ ತಂಗಿನ ಮಾಡಿರ್ತಾನಲ್ವಾ, ಅದಕ್ಕೆ ಅವನಿಗೆ ಶಿಕ್ಷೆ ಸಿಕ್ಕಿದ್ದು. ಸೊ ಕಲ್ಟ್ ಗ್ಯಾಂಗ್, ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಅಂಡ್ ಒಂದು ವಿಷಯ ನಾನು ನಿಮಗೆ ಹೇಳ್ಬೇಕು, ನೆಕ್ಸ್ಟ್ ಬರ್ತಾ ಇರುವಂತಹ ವಿಡಿಯೋ ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನೋ, ಅದು ಇಲ್ಲಿವರೆಗೂ ನನ್ನ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡದೇ ಇರುವಂತಹ ಒನ್ ಆಫ್ ದ ಮೋಸ್ಟ್ ಹಾರರ್ ಅಂಡ್ ತುಂಬಾನೇ ಥ್ರಿಲ್ಲಿಂಗ್ ವಿಡಿಯೋ. ನಿಜ ಹೇಳ್ತೀನಿ, ಆ ವಿಡಿಯೋನ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನಗ್ ಸಿಕ್ಕಂತಹ ಕೆಲವೊಂದು ವಿಡಿಯೋ ಎವಿಡೆನ್ಸಸ್ ನೋಡಿ ನನ್ಗೆನೆ ಭಯ ಆಗಿತ್ತು. ಅಂಡ್ ಆ ವಿಡಿಯೋನ ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಎಡಿಟರ್ಗೂ ಭಯ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಬರ್ತಾ ಇರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ಹಾರಿಫಿಕ್ ಇದೆ. ಟ್ರೂ ಹಾರರ್ ಕಂಟೆಂಟ್ ನ ಲವ್ ಮಾಡೋರು ಯಾರಿದ್ದೀರಾ, ಮಿಸ್ ಮಾಡದೆ ನೆಕ್ಸ್ಟ್ ಬರೋ ವಿಡಿಯೋನ ನೋಡಿ. ಓಕೆ ಕಲ್ಟ್ ಗ್ಯಾಂಗ್, ಸೊ ನಮ್ಮ ಎಫರ್ಟ್ಸ್ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಹೇಗ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ ನಾನ್ ಸಿಗ್ತೀನಿ ಇದೇ ರೀತಿಯ ಒಂದು ನೆಕ್ಸ್ಟ್ ವಿಡಿಯೋ ಜೊತೆ. ಸಮೀರ್ MD ಸೈನಿಂಗ್ ಆಫ್.